ಡಾಲಿ ಧನಂಜಯ್ ಸಿನಿಮಾ ಅದ್ಯಾವಾಗ ಶುರುವಾಗುತ್ತೋ ಅದ್ಯಾವಾಗ ಮುಗಿಯುತ್ತೋ ಗೊತ್ತೇ ಆಗುವುದಿಲ್ಲ. ಸೈಲೆಂಟ್ ಆಗಿಯೇ ಸಿನಿಮಾಗಳನ್ನು ಮಾಡಿ ಮುಗಿಸಿರುತ್ತಾರೆ. ಆ ಸಿನಿಮಾ ಪೋಸ್ಟರ್ ರಿಲೀಸ್ ಆದಾಗಲೋ ಇಲ್ಲ ಸಿನಿಮಾದ ಟೈಟಲ್ ರಿವೀಲ್ ಆದಾಗಲೇ ಹೊಸ ಪ್ರಾಜೆಕ್ಟ್ ಬಗ್ಗೆ ಗೊತ್ತಾಗುತ್ತೆ. ಡಾಲಿ ಸದ್ದಿಲ್ಲದೆ ಮುಗಿಸಿದ ಸಿನಿಮಾವೊಂದು ಬಿಡುಗಡೆಗೆ ಸಜ್ಜಾಗಿದೆ. ಅದುವೇ ಜೀಬ್ರಾ. ಡಾಲಿ ಧನಂಜಯ್ ಮಲ್ಟಿ ಸ್ಟಾರರ್ ಸಿನಿಮಾ ಜೀಬ್ರಾ ಬಿಡುಗಡೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಸದ್ದಿಲ್ಲದೆ ಸಿನಿಮಾವನ್ನು ಮುಗಿಸಿರುವ ಚಿತ್ರತಂಡ ನೇರವಾಗಿ ರಿಲೀಸ್ ಡೇಟನ್ನೇ ಅನೌನ್ಸ್ ಮಾಡಿ ಅಚ್ಚರಿ ಹುಟ್ಟಿಸಿದೆ. ಆದರೂ ಧನಂಜಯ್ ಅಭಿಮಾನಿಗಳು ಖುಷಿಯಾಗಿದ್ದು ಜೀಬ್ರಾ ನೋಡುವುದಕ್ಕೆ ಉತ್ಸಾಹ ತೋರುತ್ತಿದ್ದಾರೆ. ಹಾಗಂತ ಇದು ಸ್ಟ್ರೈಟ್ ಕನ್ನಡ ಸಿನಿಮಾ ಅಲ್ಲ. ದೀಪಾವಳಿ ಹಬ್ಬಕ್ಕೆ ಜೀಬ್ರಾ ರಿಲೀಸ್ ಮಾಡುತ್ತಿರುವುದಾಗಿ ಚಿತ್ರತಂಡ ಅನೌನ್ಸ್ ಮಾಡಿದೆ. ಇದು ಬಹುಭಾಷೆಯಲ್ಲಿ ಬಿಡುಗಡೆಯಾಗುತ್ತಿದ್ದು ಮೂಲಾಂತ ತೆಲುಗಿನಲ್ಲಿ ನಿರ್ಮಾಣಗೊಂಡಿದೆ. ಹೀಗಾಗಿ ತೆಲುಗಿನ ಜೊತೆಗೆ ಕನ್ನಡ, ತಮಿಳು, ಮಲಯಾಳಂ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಮಾಡಲಾಗುತ್ತಿದೆ. ಅಕ್ಟೋಬರ್ 31ಕ್ಕೆ ಅದ್ದೂರಿಯಾಗಿ ಸಿನಿಮಾ ರಿಲೀಸ್ ಆಗುತ್ತಿದೆ. ಈ ಸಿನಿಮಾದಲ್ಲಿ ಇಬ್ಬರು ಹೀರೋ. ಕನ್ನಡದಿಂದ ಡಾಲಿ ಧನಂಜಯ್ ಹೀರೋ ಆಗಿದ್ದರೆ ತೆಲುಗಿನ ನಟ ಸತ್ಯದೇವ್ ಮತ್ತೊಬ್ಬ ಹೀರೋ. ಇವರೊಂದಿಗೆ ಸುನೀಲ್, ಹಾಸ್ಯ ನಟ ಸತ್ಯ, ತಮಿಳಿನ ಸತ್ಯರಾಜ್, ಪ್ರಿಯಾ ಭವಾನಿ, ಶಂಕರ್ ಹಾಗೆ ಹಾಲಿವುಡ್ ನಟಿ ಜೆನ್ನಿಫರ್ ಪಿಕ್ಕಿನಾಟು ಪ್ರಮುಖವಾಗಿ ಮೋಷನ್ ಪೋಸ್ಟರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಪ್ರಿಯರಿಗೆ ಈ ಪೋಸ್ಟರ್ ವಿಶೇಷ ಅಂತ ಅನ್ನಿಸಿದ್ದು ಚಿತ್ರತಂಡ ಪ್ರಚಾರ ಆರಂಭಿಸಿದೆ. ಜೀಬ್ರಾ ಮೋಷನ್ ಪೋಸ್ಟರ್ ನೋಡಿದರೆ ಇದೊಂದು ಕ್ರೈಮ್ ಡ್ರಾಮಾ ಅನ್ನೋದು ಮೇಲ್ನೋಟಕ್ಕೆ ಹೇಳಬಹುದು. ಚೇಸ್ ಗೇಮ್, ಕಾಯಿನ್ ಫ್ಲಿಪ್ಪಿಂಗ್, ಕರೆನ್ಸಿ ನೋಟುಗಳು ಮತ್ತು ಫ್ಲೈಓವರ್ನಿಂದ ಕಾರು ಇಳಿಯುವ ದೃಶ್ಯಗಳು ಗಮನ ಸೆಳೆಯುತ್ತಿವೆ. ಕ್ರಿಯೇಟಿವಿಟಿಯಾಗಿ ಮೋಷನ್ ಪೋಸ್ಟರ್ ಡಿಸೈನ್ ಮಾಡಿದ್ದು ಜೀಬ್ರಾ ಸಿನಿಮಾವನ್ನು ಈಶ್ವರ್ ಕಾರ್ತಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಕ್ರೈಮ್ ಮತ್ತು ಥ್ರಿಲ್ಲರ್ ಸಿನಿಪ್ರಿಯರಿಗೆ ಈ ಸಿನಿಮಾ ಇಷ್ಟ ಆಗಬಹುದು ಎಂದು ನಿರೀಕ್ಷೆ ಮಾಡಲಾಗಿದೆ. ಡಾಲಿ ಧನಂಜಯ್ ಕೈಯಲ್ಲಿ ಹಲವು ಸಿನಿಮಾಗಳಿವೆ. ಜೀಬ್ರಾ ಮುಂದಿನ ತಿಂಗಳು ರಿಲೀಸ್ ಆಗುತ್ತಿದ್ದರೆ ಅಣ್ಣಾ ಫ್ರಮ್ ಮೆಕ್ಸಿಕೋ ಸಿನಿಮಾದ ಚಿತ್ರೀಕರಣ ನಡೆಯುತ್ತಿದೆ. KRG ಸ್ಟುಡಿಯೋಸ್ ನಿರ್ಮಿಸುತ್ತಿರುವ ಉತ್ತರಾಖಂಡ ಶೂಟಿಂಗ್ ಆರಂಭವಾಗಿದೆ. ಹಾಗೆ ನಾಡಪ್ರಭು ಕೆಂಪೇಗೌಡ ಜಿಂಗೋ ಸಿನಿಮಾ ಅನೌನ್ಸ್ ಆಗಿದೆ. ಪುಷ್ಪ 2 ರಿಲೀಸ್ ಆಗಬೇಕಾಗಿದೆ. ಇದರೊಂದಿಗೆ ತಾವೇ ನಿರ್ಮಿಸುತ್ತಿರುವ ಸಿನಿಮಾ ಕೂಡ ನಡೆಯುತ್ತಿದೆ. ಸದ್ಯಕ್ಕೆ ಡಾಲಿ ಸಿನಿಮಾ ಜೀಬ್ರಾ ದಕ್ಷಿಣ ಭಾರತದ 4 ಪ್ರಮುಖ ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. KGF ಸಲಾರ್ ಖ್ಯಾತಿಯ ರವಿ ಬಸು ಈ ಸಿನಿಮಾಗೆ ಸಂಗೀತ ನೀಡುತ್ತಿದ್ದಾರೆ. ಸತ್ಯ ಪೊನ್ಮಾರ್ ಅವರ ಛಾಯಾಗ್ರಹಣ, ಅನಿಲ್ ಕ್ರಿಶ್ ಎಡಿಟಿಂಗ್, ಮೀರಕ್ ಅವರ ಸಂಭಾಷಣೆ ಈ ಸಿನಿಮಾದಲ್ಲಿದೆ. ಅಶ್ವಿನಿ ಮುಲ್ಪರಿ, ಗಂಗಾಧರ್ ಬೊಮ್ಮರಾಜು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.